ಇವತ್ತು ನಾವು ಆರೋಗ್ಯಕ್ಕೆ ಅತಿ ಉತ್ತಮವಾದಂತಹ ಕರಿಬೇವನ್ನು ಉಪಯೋಗಿಸಿಕೊಂಡು ಕರಿಬೇವಿನ ರೈಸ್ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ನಾನ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರಿಬೇವನ್ನು ಉಪಯೋಗಿಸಿಕೊಂಡು, ನೀವು ಇದನ್ನು ಪುಲಾವ್ ಅಂತ ಕೂಡ ಹೇಳ್ಬೋದು, ಬಾತ್ ಅಂತ ಕೂಡ ಹೇಳ್ಬೋದು, ಇದನ್ನು ಬೆಳಿಗ್ಗೆ ಕಾಫಿಗೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಬೋದು, ಅಥವಾ ರಾತ್ರಿ ಡಿನ್ನರ್ಗೆ ಬೇಕಾದರೆ ಡಿನ್ನರ್ಗೆ ಕೂಡ ಇದನ್ನು ಮಾಡಿಕೊಳ್ಬೋದು. ರಾಯ್ತದ ಜೊತೆಗೆ ಹಾಗೆ ಕೂರ್ಮದ ಜೊತೆಗೆ ಇದನ್ನು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ನಿಮಗೆ ಕಾಂಬಿನೇಷನ್ ಯಾವುದು ಬೇಕೋ ಅದನ್ನು ಮಾಡಿಕೊಳ್ಬೋದು. ಕೂರ್ಮದ ರೆಸಿಪಿ, ರಾಯ್ತದ ರೆಸಿಪಿ ಎಲ್ಲ ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ. ಅದೆಲ್ಲ ಇವತ್ತು ಕರಿಬೇವನ್ನು ಉಪಯೋಗಿಸಿಕೊಂಡು ಪರಿಮಳವಾದ, ರುಚಿಯಾದಂತಹ ಹಾಗೂ ಆರೋಗ್ಯಕ್ಕೆ ಅತಿ ಉತ್ತಮವಾದಂತಹ ರೈಸ್ ಬಾತನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಈಗ ಮೊದಲಿಗೆ 2 ಕಪ್ಪಷ್ಟು, ನಿಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ಪಷ್ಟು ನಾರ್ಮಲ್ ಊಟದ ಅಕ್ಕಿ ಹಾಕ್ಕೊಂಡಿದ್ದೇನೆ. ಯಾವುದೇ ಬಾಸುಮತಿ ಆಗಲಿ ಅಥವಾ ಜೀರಾ ರೈಸ್ ಆಗಲಿ ನಾನು ಉಪಯೋಗಿಸಲಿಲ್ಲ. ಇವತ್ತು ಸಿಂಪಲಾಗಿ ಮಾಮೂಲು ಊಟದ ಬೆಳ್ತಿಗೆಯನ್ನೇ ಉಪಯೋಗಿಸಿಕೊಂಡು ಮಾಡ್ತಾಯಿದ್ದೆ ನಾನು. ಈಗ 2 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಮೊದಲಿಗೆ ಚೆನ್ನಾಗಿ ತೊಳೆದು ಅದಕ್ಕೆ 4 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದರೆ ಅದು ಜಾಸ್ತಿ ಬೇಯ್ತದೆ, ಕಡಿಮೆ ಹಾಕಿದರೆ ಉದುರುದುರಾಗಿರ್ತದೆ. ಹಾಗೆ ನಿಮ್ಮ ಅಳತೆಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ಪಿಗೆ 2 ಕಪ್ಪಷ್ಟು ನೀರು ಹಾಕಿಕೊಳ್ತೇನೆ. ಯಾವ ಕಪ್ಪಲ್ಲಿ ಹಾಕ್ಕೊಂಡಿದ್ದೀರಿ ಅದೇ ಕಪ್ಪಲ್ಲಿ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಕೆಲವರಿಗೆ ಅಳತೆ ತಪ್ಪಿ ಹೋಗ್ತದೆ ಬೆಳ್ತಿಗೆ ಅನ್ನ ಮಾಡುವಾಗ. ಉಪ್ಪಾಗಲಿ ಮೆಣಸಾಗಲಿ ಏನೂ ಹಾಕಲಿಲ್ಲ, ಇದಕ್ಕೆ ಸಿಂಪಲಾಗಿ ಅನ್ನ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈಗ ರೈಸ್ ಬಾತ್ ಮಾಡಲಿಕ್ಕೆ ಒಂದು ಮಸಾಲೆ ರೆಡಿ ಮಾಡಿಕೊಳ್ಳುವ. ಮೊದಲಿಗೆ ಬಾಣಲೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಹಾಕಿಕೊಳ್ತಾ ಇದ್ದೇನೆ. ನಾನು ಗ್ರೀನ್ ರೈಸ್ ಮಾಡೋದರಿಂದಾಗಿ ಕೆಂಪು ಮೆಣಸು ಹಾಕಿಕೊಳ್ತಾ ಇಲ್ಲ. 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೀ ಸ್ಪೂನಷ್ಟು ಜೀರಿಗೆ, ಇವಿಷ್ಟನ್ನು ಕೂಡ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಒಂದು 2 ರಿಂದ 3 ನಿಮಿಷ ಬಾಡಿಸ್ಕೊಂಡು, ಹಸಿಮೆಣಸು ಒಂದು ಸ್ವಲ್ಪ ಬಿಳಿ ಕಲರ್ ಬರ್ತದೆ ಆಗ ಅದಕ್ಕೆ ಸಾಧಾರಣ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಕರಿಬೇವು ಎಷ್ಟು ಹಾಕಿದರೂ ಅದು ಪರಿಮಳವಾಗಿಯೇ ಇರ್ತದೆ. ಅದನ್ನು 1 ಹಿಡಿಯಷ್ಟು ಆರಾಮವಾಗಿ ಹಾಕಿಕೊಳ್ಬೋದು. ಅಂದರೆ ಒಂದು 5 ರಿಂದ 6 ದಂಡಿನಷ್ಟು ಕರಿಬೇವನ್ನು ಇದಕ್ಕೆ ಹಾಕಿಕೊಳ್ಬೋದು. ನಾನಿಲ್ಲಿ ನನ್ನ ಕೈಯಲ್ಲಿ 1 ಹಿಡಿ ಆಗುವಷ್ಟು, ಅಂದರೆ ಒಂದು 6 ರಿಂದ 7 ದಂಡಿನ ಕರಿಬೇವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ಕರಿಬೇವು ಕ್ರಿಸ್ಪ್ ಆಗೋವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಾಯಿ ತುರಿ ಇಲ್ಲಿ ಕಂಪಲ್ಸರಿ ಏನಲ್ಲ, ಆದರೆ ಕಾಯಿ ತುರಿ ಹಾಕಿದರೆ ಇದು ತುಂಬ ರುಚಿಯಾಗಿರ್ತದೆ. ಹಾಗಾಗಿ ನಾನಿಲ್ಲಿ ಕಾಯಿ ತುರಿ ಹಾಕಿ ಮಾಡಿಕೊಳ್ತಾ ಇದ್ದೇನೆ. ಸಿಂಪಲಾಗಿ ಕೂಡ ಮಾಡಿಕೊಳ್ಬೋದು, ಚಟ್ನಿ ಥರ ಅಲ್ಲಿ ಉಪಯೋಗಿಸಿ ಆ ಥರ ಕೂಡ ಮಾಡಿಕೊಳ್ಬೋದು. ನಾನಿಲ್ಲಿ ಕಾಯಿ ತುರಿ ಹಾಕಿ ಮಾಡ್ತಾ ಇದ್ದೇನೆ. ಅದು ಮತ್ತು ರುಚಿಯಾಗಿರ್ತದೆ. ಕಾಯಿಯ ಫ್ಲೇವರ್ ಇರ್ತದೆ, ಕರಿಬೇವಿನ ಫ್ಲೇವರ್ ಇರ್ತದೆ, ಹಾಗೆ ಬೇಳೆಗಳ ಫ್ಲೇವರ್ ಕೂಡ ಇರ್ತದೆ. ಕಾಯಿಯನ್ನು ಒಂದು 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ಪರಿಮಳ ಬರುವವರೆಗೆ ಫ್ರೈ ಮಾಡಿ ಅದನ್ನು. ಆವಾಗ ಅದು ತುಂಬ ಪರಿಮಳಯುಕ್ತವಾದ ಅನ್ನ ನಿಮಗೆ ತಿನ್ನಲಿಕ್ಕೆ ಆಗ್ತದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಅನ್ನ ರೆಡಿ ಆಯಿತು ನಂದು. ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಅನ್ನವನ್ನು. ನಿಮಗೆ ತುಂಬ ಬೇಯಬೇಕು, ಮೆತ್ತಗೆ ಬೇಯಬೇಕು ಅಂತ ಯಾರಿಗಾದರೂ ಮನೆಯಲ್ಲಿದ್ದರೆ ಅವರು 2 ವಿಸಿಲ್ ಹಾಕಿಸ್ಕೊಳ್ಬೋದು. ನಮ್ಮಲ್ಲಿ 1 ವಿಸಿಲ್ ಹಾಕಿದರೆ ಸಾಕಾಗ್ತದೆ. ಈಗ ಇದನ್ನು ತರಿಯಾಗಿ ಹುಡಿ ಮಾಡಿಕೊಳ್ಳುವ. ನುಣ್ಣಗೆ ಹುಡಿ ಮಾಡುವ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ತರಿಯಾಗಿ ಹುಡಿ ಮಾಡಿಕೊಂಡ್ರೆ ಸಾಕು. ಈಗ ನಾವು ಒಂದು ದೊಡ್ಡ ಬಾಣಲೆಯನ್ನು ಒಲೆಯಲ್ಲಿ ಇಟ್ಕೊಂಡು ಪುನಃ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ, ನಿಮಗೆ ಯಾವುದು ಇಷ್ಟ ಇದೆ ಅದನ್ನು ಹಾಕ್ಕೊಳ್ಬೋದು. ನಾನಿವತ್ತು ತುಪ್ಪ ಹಾಕಿ ಮಾಡ್ತಾಯಿದ್ದೇನೆ. ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1-2 ದಂಡಿನ ಕರಿಬೇವು, ಇವಿಷ್ಟನ್ನು ಹಾಕ್ಕೊಂಡು, ಬೇಕು ಅಂತಾದರೆ ಇಲ್ಲಿ ನೆಲಕಡಲೆ ಹಾಗೂ ಉದ್ದಿನ ಬೇಳೆ ಹಾಕಿಕೊಳ್ಬೋದು. ನಾನಿವತ್ತು ಹಾಕಲಿಲ್ಲ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಇಂಗು ಹಾಕಿಕೊಳ್ತಾ ಇದ್ದೇನೆ. ನೆಲಕಡಲೆ ಇಷ್ಟಪಡೋರು ಇದಕ್ಕೆ ನೆಲಕಡಲೆ ಹಾಕಿಕೊಳ್ಬೋದು. ಇಂಗು ಫ್ರೈ ಆದ ನಂತರ ಅದಕ್ಕೆ ಒಂದು ಅರ್ಧ ಹಿಡಿಯಷ್ಟು, ಅಂದರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಗೋಡಂಬಿಯನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಗೋಡಂಬಿ ಅರ್ಧ ಬೇಕಾದರೂ ಹಾಕಿಕೊಳ್ಬೋದು, ಇಡೀ ಬೇಕಾದರೂ ಹಾಕಿಕೊಳ್ಬೋದು. ನಾನಿಲ್ಲಿ ಅದನ್ನು ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ಅದನ್ನು ಕೆಂಪಾಗೋವರೆಗೆ ಫ್ರೈ ಮಾಡಿಕೊಳ್ಬೇಕು. ಗೋಡಂಬಿ ಕರೆಕ್ಟಾಗಿ ಫ್ರೈ ಆಗಿರಬೇಕು.
ನಂತರ ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಆ ಮಸಾಲೆಯನ್ನು ಸೇರಿಸ್ಕೊಂಡು ಮತ್ತು 1-2 ನಿಮಿಷ ಅದನ್ನು ಫ್ರೈ ಮಾಡಬೇಕು. ನಾವು ಎಷ್ಟು ಮಸಾಲೆ ಮಾಡಿದ್ದೇವೆ ಅಷ್ಟು ಮಸಾಲೆ ಕೂಡ 2 ಕಪ್ ಅನ್ನಕ್ಕೆ ಬೇಕಾಗ್ತದೆ. ಅಷ್ಟು ಮಸಾಲೆ ಇದ್ರೇ ಅದು ಒಳ್ಳೆ ಪರಿಮಳ ಬರ್ತದೆ, ಇಲ್ಲದಿದ್ದರೆ ಲೈಟ್ ಆಗ್ತದೆ ಅದು. ಹಾಗೆ ಅಷ್ಟು ಮಸಾಲೆಗಳು ಬೇಕಾಗ್ತದೆ. ಇವನ್ನು ಈಗ 1-2 ನಿಮಿಷ ಬಾಡಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, ಅನ್ನ ನೀವು ಎಷ್ಟು ಹಾಕ್ಕೊಂಡಿದ್ದೀರಿ ಅದನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಹಾಕ್ಲಿಕ್ಕೆ ಅಂದಾಜಾಗೋದಿಲ್ಲ ಅಂತಾದರೆ ಅನ್ನ ಹಾಕ್ಕೊಂಡು ನಂತರ ಕೂಡ ಹಾಕಿಕೊಳ್ಬೋದು. ನೋಡಿ ಉದುರುದುರಾದ ಅನ್ನ ಹೇಗೆ ರೆಡಿಯಾಗಿದೆ ಅಂತ ಹೇಳ್ಕೊಂಡು ಈ ಅನ್ನವನ್ನು ಈಗ ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಆ ಮಸಾಲೆಗೆ ಹಾಕ್ಕೊಳ್ಳಿ. ಉದುರುದುರಾಗಿ ಇರ್ತದೆ ಅದು. ನೀವು 2 ಕಪ್ಪಿಗೆ 4 ಕಪ್ ನೀರು ಹಾಕಿ 1 ವಿಸಿಲ್ ಹಾಕಿ ಕೂಗಿಸಿದರೆ ಅದು ಉದುರುದುರಾಗಿಯೇ ಇರ್ತದೆ, ಅದು ಮುದ್ದೆ ಆಗೋದಿಲ್ಲ. ಅಕ್ಕಿಯಲ್ಲಿ ಕೂಡ 2 ಥರ ಇರ್ತದೆ, ಸ್ಟೀಮ್ ರೈಸ್ ಹಾಗೂ ರಾ ರೈಸ್ ಅಂತ ಹೇಳಿಕೊಂಡು. ರಾ ತಂದರೆ ನೀವು 2 ವಿಸಿಲ್ ಹಾಕಿಸ್ಬೇಕಾಗ್ತದೆ, ಅದು ಸ್ವಲ್ಪ ನಿಧಾನ ಬೇಯ್ತದೆ. ಸ್ಟೀಮ್ ರೈಸ್ ತಂದರೆ ಕರೆಕ್ಟಾಗಿ ಬೇಯ್ತದೆ. ನಾನು ಯಾವಾಗಲೂ ಸ್ಟೀಮ್ ರೈಸೇ ಉಪಯೋಗಿಸೋದು. ಹಾಗೆ ಸ್ಟೀಮ್ ರೈಸ್ ನೀವು 1 ವಿಸಿಲ್ ಹಾಕಿದರೆ ಕರೆಕ್ಟಾಗಿ ರೈಸ್ ಬಾತ್ ಮಾಡಲಿಕ್ಕೆ ಸಾಕಾಗ್ತದೆ. ಅದು ರೈಸ್ ಬಾತ್ ಮಾಡಲಿಕ್ಕೆ ನಮಗೆ ಹೆಚ್ಚು ಅನ್ನ ಬೇಯುವ ಅವಶ್ಯಕತೆ ಇಲ್ಲ, ಇಲ್ಲದಿದ್ದರೆ ಪೂರ್ತಿ ಮುದ್ದೆ ಆಗ್ತದೆ ಅದು. ಈ ಥರ ಉದುರುದುರಾಗಿ ಆಗಬೇಕು ಅಂತಾದರೆ 1 ವಿಸಿಲ್ ಹಾಕ್ಸಿದ್ರೆ ಸಾಕಾಗ್ತದೆ. ಇದನ್ನೀಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಹಾಗೆ ಆರೋಗ್ಯಕರವಾದ ಕರಿಬೇವಿನ ಅನ್ನ ಅಥವಾ ಕರಿಬೇವಿನ ರೈಸ್ ಬಾತ್ ಅಥವಾ ಕರಿಬೇವಿನ ಸಾದಮ್, ಯಾವುದು ನಿಮಗೆ ಬೇಕು ಹಾಗೆ ಕರಿಬೋದು, ರೆಡಿ ಆಯಿತು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆ ನೋಡಿ ಸರಿಯಾಗಿ ಎಲ್ಲ ಅನ್ನಕ್ಕೆ ಕೂಡ ಹಿಡ್ಕೊಳ್ಬೇಕು, ಆ ಥರ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ. ನಮ್ಮ ರುಚಿಯಾದ ಕರಿಬೇವಿನ ಅನ್ನ ರೆಡಿ ಆಯಿತು. ಈಗ ಕೊನೆಗೆ ಅದಕ್ಕೆ ಮೇಲಿಂದ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಿಂಡಿಕೊಳ್ತಾ ಇದ್ದೇನೆ. ಅದರಲ್ಲಿ ಹುಳಿ ಅಂಶ ಎಂತ ಸಹ ಇಲ್ಲ, ಹಾಗಾಗಿ ಲಿಂಬೆಹಣ್ಣಿನ ರಸ ಹಾಕಿಕೊಳ್ತಾ ಇದ್ದೇನೆ. ಲಿಂಬೆಹಣ್ಣು ಇಲ್ಲ ಅಂತ ಹೇಳುವವರು ನೀವು ಮಸಾಲೆಯನ್ನು ಹುಡಿ ಮಾಡಿಕೊಳ್ಳುವಾಗ 1-2 ಬೀಜದಷ್ಟು ಹುಣಸೆ ಹಣ್ಣಿನ ಪಲ್ಪನ್ನು ಹಾಕಿಕೊಳ್ಬೋದು, ಆವಾಗ ಅದು ಇದೇ ಟೇಸ್ಟ್ ಬರ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.